ಬೇಕಾದಷ್ಟು ಗುಂಡಿ ಮುಚ್ಚೋದು ಬಾಕಿ ಇದೆ. ಮುಚ್ಚೋದಕ್ಕೋಸ್ಕರ ಪ್ರಯತ್ನ ಬೀಳ್ತಾ ಇದ್ದಾರೆ, ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ. ಇನ್ನೂ ಮುಚ್ತಾರೆ ಅಂತ ನೋಡ್ತಾ ಇದ್ದೀವಿ. ಮುಚ್ಚಲಿ. ಈಗಿನ ರಾಜಕಾರಣ ನೋಡ್ತಾ ಇದೆ, ಅಸಹ್ಯ ಅನಿಸ್ಬಿಟ್ಟಿದೆ. ಯಾಕೆಂದರೆ ಅವ್ರಿಗೆ ಬರೀ ಅವ್ರ ರಾಜಕಾರಣ ಬೇಕಾಗಿದೆ, ಯಾರಿಗೂ ಅಭಿವೃದ್ಧಿ ಕೆಲಸ ಬೇಕಾಗಿಲ್ಲ. ಯಾವುದೇ ಪಾರ್ಟಿ ಇರ್ಬೋದು, ಜನರ ಮೇಲೆ ಇವ್ರು ಹಾಕೋ, ಇವ್ರ ಮೇಲೆ ಅವ್ರು ಹಾಕೋ, ಯಾವ ಅಭಿವೃದ್ಧಿ ಕೆಲಸನೂ ಎಲ್ಲೂ ಆಗ್ತಾ ಇಲ್ಲ. ಬರೀ ಅವ್ರ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಷ್ಟೇ. ಎಲ್ಲ ಕಡೆ ಗುಂಡಿ ಎಲ್ಲ ಮುಚ್ತಾ ಇದ್ದಾರೆ. ವಾರ್ನ್ ಮಾಡಿದಾರಲ್ಲ ಇವರು ಡಿ ಸಿ ಎಂ ಅವರು, ಪರವಾಗಿಲ್ಲ ಮುಚ್ತಾ ಇದ್ದಾರೆ. ಇನ್ನು ಹಾಗೆ ಒಂದು ವಾರ ಹೆಚ್ಚು ಕಮ್ಮಿ ಆಗುತ್ತೆ. ಸರ್, ನಮ್ಮ ರಾಜ್ಯ ಸರ್ಕಾರದ CM DCM ಇಬ್ರು ಕೂಡ ಹೇಳಿದ್ರು 20ನೇ ತಾರೀಕು ಒಳಗಡೆ ಏನು ರಸ್ತೆಯಲ್ಲಿರುವಂಥ ಗುಂಡಿಗಳನ್ನ ಮುಚ್ಚಿಸ್ತೀವಿ ಅಂತ. ಎಷ್ಟು ಮಟ್ಟಿಗೆ ಎಲ್ಲ ಮುಚ್ಚಿದ್ದಾರೆ ಅಂತ ಅನ್ಸುತ್ತೆ? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DCM ಆದಂಥ ಶಿವಕುಮಾರ್ ಅವರು ರಸ್ತೆ ಗುಂಡಿ ಮುಚ್ಚುವ ವಿಷಯಕ್ಕೆ ಹೇಳಿದ್ದಾರೆ. ಇನ್ನೂ ಮುಚ್ತಾನೇ ಇದ್ದಾರೆ. ಗುಂಡಿ ಪೂರ್ತಿ ಪ್ರಮಾಣದಲ್ಲಿ ಯಾವುದೂ ಮುಚ್ಚಿಲ್ಲ, ಇನ್ನೂ ಮುಚ್ಚೋದಿದೆ. ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಬೇಕಾದಷ್ಟು ಗುಂಡಿ ಮುಚ್ಚೋದು ಬಾಕಿ ಇದೆ. ಮುಚ್ಚೋದಕ್ಕೋಸ್ಕರ ಪ್ರಯತ್ನ ಬೀಳ್ತಾ ಇದ್ದಾರೆ, ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ. ಇನ್ನೂ ಮುಚ್ತಾರೆ ಅಂತ ನೋಡ್ತಾ ಇದ್ದೀವಿ. ಮುಚ್ಚಲಿ, ನೋಡೋಣ. ಏನನ್ಸುತ್ತೆ ನಮ್ಮ ರಾಜ್ಯ ಸರ್ಕಾರದ ಡೆವಲಪ್ಮೆಂಟ್ಸ್ ನೋಡಿದ್ರೆ? ರಾಜ್ಯ ಸರ್ಕಾರದಲ್ಲಿ ಬರೀ ಗ್ಯಾರಂಟಿ ಕೊಡ್ತಾ ಇದ್ದಾರಲ್ಲ, ಯಾವ ಕೆಲಸನೂ ಆಗ್ತಾ ಇಲ್ಲ. ಬರೀ ಗ್ಯಾರಂಟಿಗೆ ಅವ್ರ ಪಾಪ ಹಣ ಒಂದ್ಸತಿ ದೊಡ್ಡ ಕಷ್ಟ ಆಗಿದೆ. ಗ್ಯಾರಂಟಿ ಏನು ಹೇಳಿದ್ದಾರೆ ಅದನ್ನು ಕೆಲವು ಕಡೆ ಎಲ್ಲ ಕೊಡ್ತಾ ಇದ್ದಾರೆ, ಕೆಲವು ಕಡೆ ತಲುಪ್ತಾ ಇದೆ. ಬಟ್ ಅದು ಅವರು ಅನೌನ್ಸ್ ಮಾಡಿದ್ರು ಕೂಡ ಕೆಲವು ಕಡೆ ತಲುಪ್ತಾ ಇದೆ, ಕೆಲವ್ರಿಗೆ ತಲುಪ್ತಾ ಇದೆ. ಅದನ್ನು ಎಲ್ರಿಗೂ ಕೂಡ ತಲುಪ್ತಾ ಇಲ್ಲ. ಎಲ್ರಿಗೂ ತಲುಪ್ತಾ ಇಲ್ಲ, ಅದು ಸತ್ಯವಾದ ಮಾತೆ. ಕೆಲವು ಕಡೆ ಯಾವ ರೀತಿ ಅದೇನು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಕೆಲವು ಕಡೆ ಕೊಡ್ತಾ ಇದ್ದಾರೆ, ಕೆಲವು ಕಡೆ ತಲುಪ್ತಾ ಇಲ್ಲ. ಸರಿ ಇದೆ ಅದು. ನಾವು ನೋಡ್ತಿರ್ಬೋದು ಇತ್ತೀಚೆಗೆ ಬರೀ ಹಗರಣಗಳು, ಆರೋಪಗಳು ರಾಜಕೀಯದಲ್ಲಿ. ಈಗಿನ ರಾಜಕಾರಣ ನೋಡ್ತಾ ಇದೆ, ಅಸಹ್ಯ ಅನಿಸ್ಬಿಟ್ಟಿದೆ. ಯಾಕೆಂದರೆ ಎಲ್ಲ ಈ ಮುನಿರತ್ನ ಅಂತವರ ವಿಷಯ ತಗೊಂಡ್ರೆ, ಮುನಿರತ್ನನಿಗೆ ಸ್ವಲ್ಪನಾದರೂ ಮಾತಾಡಬೇಕನ್ನೋ ಒಂದು ಸೆನ್ಸ್ ಇಲ್ಲ. ಜಾತಿ ಬಗ್ಗೆ ಮಾತಾಡೋದು, ಒಕ್ಕಲಿಗರ ಬಗ್ಗೆ ಮಾತಾಡೋದು, ಹಿಂದುಳಿದವ್ರ ಬಗ್ಗೆ ಮಾತಾಡೋದು, ಈ ರೀತಿ ರಾಜಕಾರಣಿಗಳಿಂದ ಒಂದು ರೀತಿ ಜನರಲ್ಲಿ ಬೇರೆ ಭಾವನೆನೇ ಮೂಡ್ತಾ ಇದೆ. ಒಳ್ಳೆ ಭಾವನೆ ಅಂತೂ ಬರ್ತಾ ಇಲ್ಲ. ಕಾನೂನಲ್ಲಿ ನಡೀತಾ ಇದೆ. ಆ ಮನುಷ್ಯ ಸರಿ ಇಲ್ಲ. ಆ ಮನುಷ್ಯ ಮೊದಲಿಂದನೂ ಸರಿ ಇಲ್ಲ, ಈಗಲೂ ಸರಿ ಇಲ್ಲ. ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಮತ್ತು ರಾಜ್ಯ ಏನೋ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ಮನುಷ್ಯ, ಸ್ವಲ್ಪನೂ ಇದಿಲ್ಲ. ಇದೇ ಥರ ಆದರೆ ರಾಜಕೀಯ ಇನ್ನು ಮುಂದೆ ಯಾವ ಥರ ಇರುತ್ತೆ ಅಂತ ಅನ್ಸುತ್ತೆ? ಯಾಕಂದರೆ ನಾವು ನೋಡ್ತಿರ್ಬೋದು, ಇವಾಗೆಲ್ಲ ರಸ್ತೆಗಳ ಬಗ್ಗೆ ಮಾತಾಡಿದ್ದಾರೆ, ಗುಂಡಿ ಮುಚ್ಚಿಸ್ತೀವಿ ಅಂತಂದು. ಅದು ಬಿಟ್ಟರೆ ಇನ್ನು ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಡೆವಲಪ್ಮೆಂಟ್ಸ್ ಬಗ್ಗೆ ಒಬ್ಬರು ಕೂಡ ಮಾತಾಡಿಲ್ಲ. ಇದೇ ಥರ ಇದ್ದರೆ ಇನ್ನು ಮುಂದೆ ಯಾವ ಥರ ಇರುತ್ತೆ ರಾಜಕೀಯ? ಯಾರಿಗೂ ಬೇಕಿಲ್ಲ ಮೇಡಮ್. ಅವ್ರಿಗೆ ಬರೀ ಅವ್ರ ರಾಜಕಾರಣ ಬೇಕಾಗಿದೆ, ಯಾರಿಗೂ ಅಭಿವೃದ್ಧಿ ಕೆಲಸ ಬೇಕಾಗಿಲ್ಲ. ಯಾವುದೇ ಪಾರ್ಟಿ ಇರ್ಬೋದು, ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮ್ಮ BJP ಇರ್ಬೋದು, ಎಲ್ಲರಲ್ಲೂ ಕೂಡ ಈ ಅಭಿವೃದ್ಧಿ ಮಾತನ್ನೋದೇ ಬಿಟ್ಬಿಟ್ಟಿದ್ದಾರೆ. ಈಗ ಬರೀ ಕುಮಾರಸ್ವಾಮಿ, DK ಶಿವಕುಮಾರ್ ಮಾತಾಡೋದು, DK ಶಿವಕುಮಾರ್ ಕುಮಾರಸ್ವಾಮಿ ಮಾತಾಡೋದು, ಮತ್ತು ಯಡಿಯೂರಪ್ಪನ ಮೇಲೆ ಮಾತಾಡೋದು, ಯಡಿಯೂರಪ್ಪ ಹೋಗಿ ಈಶ್ವರಪ್ಪನ ಬಗ್ಗೆ ಮಾತಾಡೋದು, ಈಶ್ವರಪ್ಪ ಹೋಗಿ ಯಾರು ರಾಜಕಾರಣದ ಕನೆಕ್ಟೇ ಇಲ್ಲ. ರಾಜಕಾರಣಿಗಳು ಬರೀ ಅವ್ರಿಗೇನಿದ್ರು ಬರೀ ಅವರು ಒಂಥರ ಸ್ವಾರ್ಥ ಆಗ್ಬಿಟ್ಟಿದೆ. ಸ್ವಾರ್ಥದಲ್ಲಿ ಮಾತಾಡ್ತಾ ಇದ್ರೆ ಹೊರತು ಯಾವ ಒಂದು ಪಕ್ಷದ ನಿಷ್ಠೆಯಲ್ಲಿ ಇರ್ತಕ್ಕಂಥ ಪಕ್ಷ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಆ ಕತೆಗೆ ಬಂದು ಇವತ್ತೆಲ್ಲ ಅವ್ರ ಮೇಲೆ ಇವ್ರು ಹಾಕೋ, ಇವ್ರ ಮೇಲೆ ಅವ್ರು ಹಾಕೋ, ಯಾವ ಅಭಿವೃದ್ಧಿ ಕೆಲಸನೂ ಎಲ್ಲೂ ಆಗ್ತಾ ಇಲ್ಲ. ಬರೀ ಅವ್ರ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಷ್ಟೇ. ರಾಜಕಾರಣಿಗಳು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಹೀಗಾಗಿ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಈಗೆಲ್ಲ ಅವರು. ಆ ರೀತಿ ನಡೀತಾ ಇದೆ. ಸರ್, DCM CM ಇಬ್ರು ಕೂಡ ಹೇಳಿದ್ರು 20ನೇ ತಾರೀಕು ಒಳಗಡೆ ನಾವು ರಸ್ತೆಯಲ್ಲಿರುವಂಥ ಗುಂಡಿಗಳನ್ನ ಮುಚ್ಚಿಸ್ತೀವಿ ಅಂತ. ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿದೆ ಗುಂಡಿಗಳು ಅಂತ ಅನ್ಸುತ್ತೆ? ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ ಅನ್ಕೊತೀನಿ ಮೇಡಮ್. ನಾನು RR ನಗರ ಹೋಗಿ ಬಂದೆ ಇವಾಗ. ಆಲ್ಮೋಸ್ಟ್ ಅಲ್ಲೆಲ್ಲ ಲಗ್ಗಿ ಚೌಟ್ರಿ ರೋಡಲ್ಲಿ ಬಂದೆ. ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಬಂದಾಗಿದೆ. ತುಂಬ ಒಳ್ಳೆಯದೇ. ಆದರೆ ಇನ್ನೂ ಸ್ವಲ್ಪ ಬಾಕಿ ಇದೆ. ಆಲ್ಮೋಸ್ಟ್ ಬಂದ್ ಮಾಡಿದ್ದಾರೆ. ತುಂಬ ಒಳ್ಳೇದು ಅನ್ಕೊತೀನಿ. ಸರ್, ಏನು ಅನಿಸುತ್ತೆ ನಮ್ಮ ರಾಜ್ಯ ಸರ್ಕಾರದ ಡೆವಲಪ್ಮೆಂಟ್ಸ್ ನೋಡಿದ್ರೆ? ಪರವಾಗಿಲ್ಲ ಅನಿಸುತ್ತೆ. ನಾವು ಯಾರ ಕಡೆನೂ ಇಲ್ಲ, ಬಟ್ ನೋಡ್ತಾ ಇದ್ರೆ ಪರವಾಗಿಲ್ಲ ಅನಿಸುತ್ತೆ. ಕೆಲಸ ಮಾಡ್ತಾ ಇದ್ದಾರೆ.
ಬಟ್ ಆದ್ರೂ ಒಂದಷ್ಟು ಇದಿದೆ ಅಂದ್ರೆ ಯೋಜನೆಗಳನ್ನ ಕೊಟ್ಟರು, ಅದನ್ನು ಸರಿಯಾಗಿ ಕೊಟ್ಟಿಲ್ಲ, ಅದು ಸರಿಯಾಗಿ ಆಗಿಲ್ಲ. ಇವಾಗ ರಸ್ತೆಗಳನ್ನ ಮುಚ್ಚಿಸ್ತೀವಿ ಅಂತ ಹೇಳಿದ್ರು, ಅದು ಕೂಡ ಅರ್ಧದಲ್ಲಿ ಒಂದ್ ಕಡೆ ಮುಚ್ಚಿದ್ದಾರೆ, ಇನ್ನೊಂದ್ ಕಡೆ ಮುಚ್ಚಿಲ್ಲ ಅನ್ನೋದನ್ನ ಮಾತುಗಳಿದೆ. ಇದಕ್ಕೇನು ಹೇಳ್ತೀರಾ? ನಂಗೆ ಗೊತ್ತಿರೋ ಪ್ರಕಾರ ಮೇಡಮು ಎಲ್ಲ ಕಡೆ ಗುಂಡಿ ಎಲ್ಲ ಮುಚ್ತಾ ಇದ್ದಾರೆ, ವಾರ್ನ್ ಮಾಡಿದಾರಲ್ಲ ಇವರು DCM ಅವರು, ಪರವಾಗಿಲ್ಲ ಮುಚ್ತಾ ಇದ್ದಾರೆ. ಇನ್ನು ಹಾಗೆ ಒಂದು ವಾರ ಹೆಚ್ಚು ಕಮ್ಮಿ ಆಗುತ್ತೆ, ಯಾವ ಕೆಲಸ ಆದರೂ ಅಲ್ವಾ, ಆ ಥರ. ಸರ್ ಮತ್ತೆ ಇವಾಗ ನಾವು ನೋಡ್ತಿರ್ಬೋದು ಒಂದಷ್ಟು ಹಗರಣಗಳು, ಒಂದಷ್ಟು ಆರೋಪಗಳು. ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ? ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಮೇಡಮ್. ಈಗ ಕೆಲವರು ಹಾಗಾಯಿತು ಹೀಗಾಯಿತು ಅಂತ ನಾವು ನೋಡಿ ಹೇಳಬೇಕು ವಿನ ಹಾಗೆ ಹೇಳೋಕ್ಕಾಗೋದಿಲ್ಲ. ಹಾಂ, ಹೇಳ್ತಾರೆ, ಅದು ಇನ್ನೂ ಪ್ರೂವ್ ಆಗಿಲ್ಲಲ್ಲ, ಯಾವುದಂತ ನೋಡಬೇಕಾಗತ್ತೆ. ಬಟ್ ಜಾಸ್ತಿ ನಡೀತಿರೋದೇ ರಾಜಕೀಯ ವ್ಯಕ್ತಿಗಳ ಆರೋಪ ಇರ್ಬೋದು, ಹಗರಣ ಇರ್ಬೋದು, ಬೇರೆ ಇನ್ಯಾರು ಬರ್ತಾ ಇಲ್ಲ ಮಧ್ಯದಲ್ಲಿ. ಏನ್ ಅನ್ಸುತ್ತೆ ಅಂದ್ರೆ ಯಾರೂ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಲ್ಲ, ಯಾರೋ ಒಬ್ರು ಮಾತಾಡ್ತಾರೆ, ಇನ್ನು ಮಿಗ್ದವರೆಲ್ಲ ಬರೀ ಹಗರಣಗಳು ಅಥವಾ ಆರೋಪಗಳು ಇದ್ರಲ್ಲೇ ಇದ್ದಾರೆ. ಹೌದು ಮೇಡಮ್. ಅದ್ರ ಬಗ್ಗೆ ಅಂದರೆ ಈಗ ಒಬ್ಬರು ಹೇಳ್ತಾರೆ, ಒಬ್ರು ಹಾಗಾಗಿದೆ ಅಂತಾರೆ, ಒಬ್ರು ಹೀಗಾಗಿದೆ ಅಂತ, ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಆ ಥರ. ವೇಟ್ ಪ್ಲಸ್ ಕರ್ನಾಟಕ.